ಜಮ್ಮು ಕಾಶ್ಮೀರದಲ್ಲಿ ಸೇನೆ ಮೆಗಾ ಆಪರೇಷನ್ ಮಾಡಿರೋದು ಉಗ್ರರ 7 ಮನೆಗಳನ್ನ ಉಡಿಸ್ ಮಾಡಿದಂತ ಸೇನೆ. ಪುಲ್ವಾಮಾ, ಕುಲ್ಗಾಮ್, ಟ್ರಾಲ್, ಬಿಜ್ ಬೆಹಾರ್, ಶೋಪಿಯಾನ್ನಲ್ಲಿದ್ದಂತ ಉಗ್ರರ ಮನೆಗಳು ಧ್ವಂಸ ಆಗಿರೋದು. ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಭಾರತೀಯ ಸೇನೆ ಬೀಡುಬಿಟ್ಟಿದೆ. ಜೊತೆಗೆ ಮೆಗಾ ಆಪರೇಷನ್ ನಡೆಸ್ತಾ ಇದೆ. 7 ಉಗ್ರರ ಮನೆಗಳನ್ನ ನಾಶ ಮಾಡಲಾಗಿದೆ. ಪುಲ್ವಾಮಾ, ಕುಲ್ಗಾಮ್, ಟ್ರಾಲ್, ಬಿಜ್ ಬೆಹಾರ್, ಶೋಪಿಯಾನ್ನಲ್ಲಿದ್ದಂಥ ಉಗ್ರರ ಮನೆಗಳು ಧ್ವಂಸ ಆಗಿರೋದು. ಎಹ್ಸಾನ್ ಉಲ್ ಹಕ್ ಹಾಗೂ ಜಾಕೀರ್ ಅಹಮದ್ ಗನಿಯಾ, ಶಾಹಿದ್ ಅಹಮದ್ ಕುತಾಯ್, ಜಾಹಿದ್ ಅಹಮದ್ ಹ್ಯಾರಿಸ್, ಆಸಿಫ್ ಅಹಮದ್, ಆದಿಲ್ ತೋಕಲ್ ಮನೆಯನ್ನ ಧ್ವಂಸ ಮಾಡಿರೋದು ಭಾರತೀಯ ಸೇನೆ. 7 ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದೆ ಭದ್ರತಾ ಪಡೆ. ಈಗಾಗಲೇ ಮೊದಲ ದಿನನೇ ಅಂದ್ರೆ 24 ಗಂಟೆ ಒಳಗಾಗಿನೇ ಒಂದು ಎನ್ಕೌಂಟರ್ ಆಗಿತ್ತು. ಅದಾದ ನಂತರ ಕೂಡ ಅನೇಕ ಪ್ರದೇಶಗಳಲ್ಲಿ ಸೆನ್ಸಿಟಿವ್ ಝೋನ್ಗಳಲ್ಲಿ ಕೂಡ ಭದ್ರತೆಯನ್ನ ಹೆಚ್ಚಿಸಿ ಎಲ್ಲೆಲ್ಲಿ ಅಡಗು ತಾಣಗಳಿರೋದು, ಉಗ್ರರು ಎಲ್ಲೆಲ್ಲಿ ಇದ್ರು, ವಾಸವಾಗಿದ್ರು, ಅವ್ರು ಹೊಂಚಾಕಿದ್ದ ಹೇಗೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಅವ್ರು ಮಾಹಿತಿ ಕಲೆ ಹಾಕ್ತಿದ್ದಾರೆ, ಪತ್ತೆ ಹಚ್ಚುತ್ತಾ ಇದ್ದಾರೆ ಉಗ್ರರ ತಾಣಗಳನ್ನ. ಸದ್ಯಕ್ಕೆ ನೀವು ಪುಲ್ವಾಮಾ ಹಾಗೂ ಶೋಪಿಯಾನ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಇದ್ದಂಥ ಉಗ್ರರ ಮನೆಗಳನ್ನು ಈಗ ನಾಶಪಡಿಸಲಾಗಿದೆ. ಪುಲ್ವಾಮಾದಲ್ಲಿ, ಶೋಪಿಯಾನ್ನಲ್ಲಿ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ, ಕುಲ್ಗಾಮ್ ಜಿಲ್ಲೆಯ ಮುತಲ್ಹಾಮ್ ಗ್ರಾಮದಲ್ಲೂ ಕೂಡ ಜಕೀರ್ ಅಹಮದ್ ಗಣಿ ಅನ್ನುವಂಥ ಶಂಕಿತ ಉಗ್ರನ ಮನೆ ಇತ್ತಂತೆ, ಅಲ್ಲೂ ಕೂಡ ನಾಶ ಮಾಡಿದ್ದಾರೆ. ಹೀಗೆ ಅವರು ಅಡಗು ತಾಣಗಳನ್ನು ಹುಡುಕೊಂಡು ಹೋದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅನುಮಾನಾಸ್ಪದ ಮನೆಗಳು ಪತ್ತೆ ಆಗ್ತಾ ಇವೆ, ಅನುಮಾನಾಸ್ಪದ ವಸ್ತುಗಳು ಪತ್ತೆ ಆಗ್ತಿವೆ, ಅವೆಲ್ಲವನ್ನು ಕೂಡ ನಾಶಪಡಿಸಲಾಗ್ತಾ ಇದೆ. ಅಂದರೆ ಅವ್ರು ಮತ್ತೆ ಆ ಮನೆಗೆ ಬಂದು ಉಳಿದುಕೊಳ್ಬಾರ್ದು, ಅವರ ಅಡಗು ತಾಣಗಳನ್ನು ನಾಶಪಡಿಸಬೇಕು, ಆ ಮೂಲಕ ಅವರನ್ನ ಬೆನ್ನತ್ತಬೇಕು ಅನ್ನೋದು ಭಾರತೀಯ ಸೇನೆಯ ಗುರಿಯಾಗಿದೆ. ಸದ್ಯಕ್ಕೆ ಈಗ 7 ಜನ ಉಗ್ರರ ಮನೆಗಳನ್ನು ಧ್ವಂಸ ಮಾಡಿರೋದು ಭಾರತೀಯ ಸೇನೆ. ಪುಲ್ವಾಮಾ, ಶೋಪಿಯಾನ್, ಕುಲ್ಗಾಮ್ ಸೇರಿದಂತೆ ಬೇರೆ ಬೇರೆ ಅಡಗು ತಾಣಗಳಲ್ಲಿದ್ದಂಥ ಉಗ್ರರ ಮನೆಗಳನ್ನು ನಾಶ ಮಾಡಿದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. مش تعرض كان ناس ليش لاقي تباس